ನಮಸ್ಕಾರ. ಮಾಂತ್ರಿಕ ಬ್ರಹ್ಮ ಸುಭಾಷ್ ಆಚಾರ್ಯ ಅಂತ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಎಲ್ಲಾ ಸಾಧಕರು ಅಂತ ಕರೀಬಹುದು. ಅಂದ್ರೆ ಈ ತಂತ್ರ ವಿದ್ಯೆಯನ್ನ, ಈ ಮಾಟಮಂತ್ರ ವಿದ್ಯೆಯನ್ನ, ತಂತ್ರ ವಿದ್ಯೆಯನ್ನ ಯಾವ ರೀತಿ ಕಲಿಸಬಹುದು, ಯಾವ ರೀತಿ ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ಈ ತರದಲ್ಲಿ ವಿದ್ಯೆಯನ್ನ ಎಲ್ಲರೂ ಕಲಿಸ್ಕೊಂಡು ಒಂದು 5 ವರ್ಷದ ವಿದ್ಯೆಯನ್ನ ಕಲಿಸ್ಕೊಂಡು ಬರ್ತಾ ಇದ್ದೀವಿ. ತುಂಬಾ ಸಾಧಕರು ಕಲ್ತಿದ್ದಾರೆ. ಅವರು ಒಂದು ಯಾವುದು ನಿಜ ಅಂದ್ರೆ ಈ ತಂತ್ರದ ಬಗ್ಗೆ ಯಾವ್ದು ನಿಜ, ಯಾವ್ದು ಸುಳ್ಳು, ಮತ್ತೆ ಈ ತಂತ್ರದಲ್ಲಿ ಏನೇನು ಉಪಯೋಗಗಳಾಗತ್ತೆ, ಕೆಟ್ಟದ್ದು ಯಾವ್ದು, ಒಳ್ಳೆ ಯಾವ್ದು, ನಾವ್ ಯಾವ ಪ್ರಯೋಗಗಳನ್ನ ಮಾಡ್ಬೋದು, ಯಾವ ತರ ಮಾಡ್ಬೋದು, ಯಾವ ತರ ಇರ್ಬೋದು, ಇದು ನಿಜಾನ ಇಲ್ಲ ಸುಳ್ಳ, ಈಗ ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಕೆಲವರು ಅಂತ ವಿದ್ಯೆಯನ್ನು ನಾವು ಹೇಳ್ಕೊಡ್ತೇವೆ. ಆ ವಿದ್ಯೆಯಲ್ಲಿ ಇವತ್ತವರೆಗೂ ತುಂಬಾ ಪ್ರತಿ ತಿಂಗಳ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ, ವರ್ಷದ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ಆಗಸ್ಟ್ 30ನೇ ತಾರೀಕು ರುದ್ರಕಾಳಿ ದೀಕ್ಷೆಯನ್ನ ಕೊಡ್ತಾ ಇದ್ದೀವಿ. ಈ ರುದ್ರಕಾಳಿ ದೀಕ್ಷೆಯಲ್ಲಿ ತುಂಬಾ ಜನರಿಗೆ ಅನುಕೂಲವಾಗ್ತಕ್ಕಂಥದ್ದು, ತಂತ್ರ ಪಂಡಿತರಿಗೆ ಅನುಕೂಲವಾಗ್ತಕ್ಕಂಥದ್ದು, ಮತ್ತೆ ಈ ವಾಮಾಚಾರಕ್ಕೆ ಯಾರು ಒಳಗಾಗಿರ್ತಾರೋ ಸೊ ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂದ್ರೆ ಆ ವಾಮಾಚಾರದ ಆಚೆ ಕಡೆ ಯಾವ ರೀತಿ ಬರಕ್ಕಂಥದ್ದು, ಮತ್ತೆ ಆ ವಾಮಾಚಾರದಿಂದ ಬೇರೆಯವರಿಗೆ ಯಾವ ರೀತಿ ಅದನ್ನ ಯಾರು ಮಾಡಿಸಿರ್ತಾರೋ ಅವ್ರಿಗೆ ಎಫೆಕ್ಟ್ ಅನ್ನ ಕೊಡಕ್ಕಂಥದ್ದು, ಧನಾಕರ್ಷಣೆ ಆಗಿರ್ಬೋದು, ಈ ತರನ ಆಗಸ್ಟ್ 3ನೇ ತಾರೀಕು ಇದನ್ನ ಹೇಳ್ಕೊಡ್ತಾ ಇದ್ದೀವಿ. ಎಲ್ಲಿ ದೀಕ್ಷೆ ಕೊಡ್ತೇವೆ? ಇದು ಶ್ರೀರಂಗಪಟ್ಟಣದಲ್ಲಿ ದೀಕ್ಷೆಯನ್ನ ಪ್ರಾರಂಭವನ್ನ ಮಾಡಿದ್ರೆ ನದಿ ತೀರದಲ್ಲೇ ಕೊಡಕ್ಕಂಥದ್ದು ಈ ರುದ್ರಕಾಳಿ ದೀಕ್ಷೆ ಅನ್ನತಕ್ಕದ್ದು. ನಮ್ಮ ಆಫೀಸ್ ಇರೋದು ಬೆಂಗಳೂರಲ್ಲಿ. ಸೊ ನೀವು ಕರೆ ಮಾಡಿಕೊಂಡು ಈ ದೀಕ್ಷೆಗೆ ಒಳಗಾಗಿರ್ಬೋದು. ಏನ್ ರುದ್ರಕಾಳಿ ದೀಕ್ಷೆ ಅಂದ್ರೆ ಏನು? ಅಂದ್ರೆ ಈ ರುದ್ರಕಾಳಿ ದೀಕ್ಷೆ ಅಂದ್ರೆ ಶಿವ ಮತ್ತೆ ಕಾಳಿ, ಶಿವನ ನಮ್ಮ ಶಾಂತ ಸ್ವರೂಪನಾಗಿ ರುದ್ರದಲ್ಲಿ ತಾಂಡವನ್ನ ಆಡ್ಕೊಂಡು ಆ ರುದ್ರಕಾಳಿ ಅನ್ನತಕ್ಕದ್ದು ಅಂದ್ರೆ ನಮ್ಮ ಶತ್ರುಗಳು ನಮಗೆ ಯಾವ ರೀತಿ ಆಗ್ಲಿ ನಮಗೆ ತೊಂದರೆಯನ್ನ ಕೊಡದಿರಾ ನಾವು ಶಾಂತ ಸ್ವರೂಪವಾಗಿ ಅವರಿಗೆ ಒಂದು ಉತ್ತರವನ್ನ ಕೊಡಕ್ಕಂಥದ್ದು ಈ ರುದ್ರಕಾಳಿ ದೀಕ್ಷೆ. ಇಂಥವ್ರೇ ಪಡ್ಕೋಬೇಕು ಅಂತ ಇದೆಯಾ ರುದ್ರಕಾಳಿ ದೀಕ್ಷೆ? ಇಂಥವೇ ಪಡ್ಕೋಬೇಕಿದ್ದ ಹೆಂಗಸರಾಗಿರ್ಬೋದು, ಗಂಡಸಾಗಿರ್ಬೋದು, 14 ವರ್ಷದಿಂದ 65 ವರ್ಷದ ಒಳಗಡೆ ಯಾರಾದ್ರೂ ಈ ರುದ್ರಕಾಳಿ ದೀಕ್ಷೆಯನ್ನು ತಗೊಳ್ಬಹುದು. ಅಂದ್ರೆ ಮೈನ್ ಇಂಪಾರ್ಟೆಂಟ್ ಏನಂತಂದ್ರೆ ಯಾರನ್ನ ಆಗಿರ್ಲಿ ಅಂದ್ರೆ ನಮ್ಮ ಒಂದು ಅಮಾಚಾರ ಇನ್ನೊಬ್ಬರ ಹತ್ರ ಹೋಗಿ ನೀವು ಮೋಸವಾಗ್ತೀರಾ. ಈ ದೀಕ್ಷೆಯಲ್ಲಿ ನಿಮ್ಗೆ 1 ಅವರ್ ಮುಂಚೆ ಪಾಠ ಇರುತ್ತೆ. ಅಂದ್ರೆ ಯಾವ ರೀತಿ ಈ ದೀಕ್ಷೆಯಲ್ಲಿ ನಿಮ್ಗೆ ಈ ದೀಕ್ಷೆಯನ್ನ ಫಾಲೋ ಮಾಡಬೇಕು, ಅಂದ್ರೆ ಯಾವ ರೀತಿ ಕ್ರಮಬದ್ಧವಾಗಿ ನೀವು ಫಾಲೋವನ್ನ ಮಾಡಕ್ಕಂಥದ್ದು, ಮತ್ತೆ ಅದರ ಪಾಠವೇನು, ಜನಾಕರ್ಷಣೆ ಯಾವುದು, ಧನಾಕರ್ಷಣೆ ಯಾವುದು, ಮತ್ತೆ ನಿಮ್ ಶತ್ರುಗಳನ್ನ ನೀವು ಯಾವ ರೀತಿ ಉಪದ್ರವನ್ನ ಮಾಡಿರ್ಬೋದು ಅನ್ನಕ್ಕಂಥದ್ದು ನಾವ್ ಈ ಪಾಠದಲ್ಲಿ ಹೇಳಿಕೊಟ್ಟು ಆಮೇಲೆ ದೀಕ್ಷೆಯನ್ನ ಕೊಡ್ತೀವಿ. ವೇದ ಆಗಮ ಇದರಲ್ಲಿ ಎಲ್ಲರಿಗೂ ಅವಲಂಬ ಇರುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ವಿದ್ಯೆ ಇಲ್ದಿದ್ರು ಪರವಾಗಿಲ್ಲ, ವಿದ್ಯೆ ಇಲ್ದಿದ್ರು ಪರವಾಗಿಲ್ಲ, ಪ್ರತಿಯೊಬ್ರು ಅಂದ್ರೆ ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ಇದು ತಂತ್ರ ಪಂಡಿತರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಮತ್ತೆ ಇದರಲ್ಲಿ ನಮ್ಗೆ ಏನೋ ವಾಸನೆ ಗೊತ್ತಿಲ್ಲ, ನಾವೇನ್ ದೀಕ್ಷೆ ಅಂತ ತಗೊಂಡ್ರೆ ನಾವ್ ಇನ್ನೇನ ಫಾಲೋ ಮಾಡ್ಬೇಕು, ಯಾವ ತರ ಏನೋ ಫಾಲೋ ಮಾಡೋದಿಲ್ಲ ಅನ್ನೋದು ದಿನ ನೀವಾಗಿ ನೀವು ಪೂಜೆ ಪುನಸ್ಕಾರವನ್ನ ಮಾಡ್ಕೊಡಕ್ಕಂಥದ್ದು ನಾವ್ ಹೇಳ್ಕೊಡ್ತೀವಿ. ಅದೇ ರೀತಿಯನ್ನ ಮಾಡ್ಕೊಂಡ್ರೆ ಖಂಡಿತ 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಆತರ ಇರುತ್ತೆ ಖಂಡಿತ. ಅದ್ರದ್ದು ದೊಡ್ಡ ಮಟ್ಟಿಗೆ ಎಲ್ಲಾರು ತಗೊಂಡಂಗೆ 50-60 ಆತರ ಏನಿಲ್ಲ. ನಮ್ಮ ಒಂದು ಎಲ್ಲಾರಿಗೂ ಅನುಕೂಲ ಆದಂಗೆ ನಮ್ಮ ಸಂಸ್ಥೆಯಿಂದ ಕಮ್ಮಿ ಫೀಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಫೀಸ್ ತಗೊಂಡ ಮಾಡಲ್ಲ, ಯಾಕಂದ್ರೆ ಅವ್ರ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ತರ ವ್ಯವಸ್ಥೆ ಇಟ್ಟು ನಾವು ಮಾಡಕ್ಕಂಥದ್ದು ವಿದ್ಯೆಯನ್ನ ಹೇಳ್ಕೊಟ್ಟು ಕಳಿಸ್ತಾ ಇದೀವಿ. ಸೊ ಯಾವ ರೀತಿ ಮಾಡ್ಕೊಡ್ಬೇಕು ಖಂಡಿತ 100% ಸಕ್ಸಸ್ ಆಗಿಲ್ಲ ಅಂದಾಗ ಅವಾಗ ಕೂಡ ಬಿಡಕ್ ಹೋಗಲ್ಲ. ಮತ್ತೆ ಅವ್ರ ಪ್ರಸಾದ ತಗೊಂಡು ಯಾಕಾಗಿದೆ, ಇವ್ರು ಯಾವ ತರ ಮಾಡಿದಾರೆ ತಿಳ್ಕೊಂಡು ಆಮೇಲೆ ಅದ್ರ ಪ್ರಕಾರವನ್ನ ನಾವು ಮಾಡ್ಕೊಡ್ತೀವಿ. ಇದುವರೆಗೂ ಎಷ್ಟು ಜನ ದೀಕ್ಷೆ ಪಡ್ಕೊಂಡಿದ್ದಾರೆ? ಇವತ್ತವರೆಗೂ ಒಂದು 5,000 ರಿಂದ 6,000 ಜನ ಮಾಡ್ಕೊಂಡಿದ್ದಾರೆ. ವಿದ್ಯೆನೂ ಅಷ್ಟೇ ಒಂದು 7,000ವರೆಗೂ 7,000 ಜನವರೆಗೂ ವಿದ್ಯೆಯನ್ನ ಕಲ್ಸಿದೀವಿ. ತಂತ್ರ ಅಂದ್ರೆ ಏನು ಅಂದ್ರೆ ಇದು ನಿಜಾನ ಸುಳ್ಳ, ಮೋಸ ಯಾಕೆ ಹೋಗ್ತಿದೀವಿ, ಅರ್ಧಂಬರ್ಧ ವಿದ್ಯೆಯನ್ನ ಕೊಡಬಾರದು ಜನಗಳಿಗೆ. ಕಂಪ್ಲೀಟ್ ವಿದ್ಯೆ ಅಂದ್ರೆ ಈ ತರದ್ದು ವಿದ್ಯೆ ಇರುತ್ತೆ, ಹಿಂಗೆ ಇರುತ್ತೆ. ಇದನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಸುಮ್ನೆ ಮೂಢನಂಬಿಕೆಗಳು, ಎಷ್ಟೋ ಜನ ಮೂಢನಂಬಿಕೆಗಳಿಂದ ಮೋಸ ಮಾಡಿದ್ದು ಇದೆ. ಸೊ ಅದನ್ನ ಇದರಲ್ಲಿ ಯಾವ ತರ ಮೂಢನಂಬಿಕೆಯನ್ನ ಮಾಡ್ತಾರೆ, ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತಲ್ವಾ, ಇದು ನಿಜಾನ ಸುಳ್ಳ ಅಂತ ನೀವೇ ಕಲೀರಿ ಅಂತಾನೆ ಹೇಳ್ತೀನಿ. ಲೈಫ್ ಅಲ್ಲಿ ಮನುಷ್ಯನಿಗೆ ಒಂದು ಪಾರ್ಟ್ ಅಷ್ಟೇ ತಂತ್ರವಿದ್ಯೆ, ಲೈಫ್ ಲಾಂಗ್ ಅಂತಲ್ಲ. ಒಂದು ಪಾರ್ಟ್ ಅಲ್ಲಿ ಈ ತಂತ್ರವಿದ್ಯೆ ನಮ್ಗೆ ಯಾವ ರೀತಿ ಅನುಕೂಲವನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಗೆ ಆಕರ್ಷಣೆ ಮಾಡ್ಕೊಳ್ಬೇಕು ಅನ್ನಕ್ಕಂಥದ್ದು ಹೇಳ್ಕೊಡ್ತೀವಿ. ಈಗ ಕೆಲವರು ಈ ಒಂದು ವಿದ್ಯೆಯನ್ನ ಬಂಡವಾಳವಾಗಿ ಮಾಡ್ಕೊಂಡಿದ್ದಾರೆ, ಅಂದ್ರೆ ಜನರನ್ನ ಹೆದರಿಸುವಂತ. ಹೌದು, ಅವ್ರನ್ನ ನಾವು ಮಾಟ ಮಂತ್ರ ಕಳಿಸಿದ್ವಿ ಅಂತ ಹೇಳಿ ಅವರಿಂದ ಸಾಕಷ್ಟು ಹಣ ವಸೂಲಿ ಮಾಡುವಂಥದ್ದು, ಈ ತರದ್ದೆಲ್ಲವೂ ಕೂಡ ಈಗ ಸಾಮಾನ್ಯವಾಗಿ ಆಗೋಗ್ಬಿಟ್ಟಿದೆ. ಇದರಿಂದ ಜನರು ಆರ್ಥಿಕವಾಗಿ ಬಹಳ ನಷ್ಟ ಅನುಭವಿಸ್ತಾ ಇದ್ದಾರೆ. ಸರ್ ಅದಕ್ಕೆ ಹೇಳ್ತಿರೋದು ತಂತ್ರ ಪಂಡಿತರು ಅಂದ್ರೆ ನಾನು ಹೇಳ್ತೀನಿ ವಿದ್ಯೆ ಸುಳ್ಳಲ್ಲ,
ವಿದ್ಯೆ ಸುಳ್ಳಲ್ಲ, ಯಾವತ್ತಿಗೂ ವಿದ್ಯೆ ಸುಳ್ಳಾಗಲ್ಲ. ತಂತ್ರ ಪಂಡಿತರು ಸುಳ್ಳಾಗಿರ್ತಾರೆ. ಅಂದ್ರೆ ಯಾವುದೋ ಒಂದು ಮೂಲೆಗೆ ಹೋಗ್ಬಿಟ್ಟು ಒಂದು ವಿದ್ಯೆಯನ್ನ ಕಲ್ತಿರ್ತಾರೆ. ಅದೇ ವಿದ್ಯೆಯನ್ನ ಎಲ್ಲಾರ ಮೇಲೆ ಪ್ರಭಾವ ಮಾಡಿ ಒಂದೊಂದು ವಿದ್ಯೆನ ಇದೇ ಈ ತರ ಇದೆ, ನಿಮ್ ಮಾಟ ಮಂತ್ರ ಹೋಗಿದೆ, ನಿಂಗೆ ಹಂಗ್ ಮಾಡಿಸ್ಬಿಟ್ಟಿದ್ದಾರೆ, ಹಿಂಗ್ ಮಾಡಿಸ್ಬಿಟ್ಟಿದ್ದಾರೆ, ಈ ತರ ಜನಗಳಿಗೆ ನಿಬ್ಬಿಡಿಸಿ ದುಡ್ಡನ್ನ ಕಿತ್ಕೊಂಡು ನಾವು ನೋಡ್ತಾ ಇರ್ತೀವಿ. ನಿಮ್ಮಂತ ಮಾಧ್ಯಮದ ಮುಖಾಂತರ ಅವ್ರಿಗೆ ಅರಿವಾಗೋ ತರ ತಿಳಿಸ್ತಾ ಇದೀರಾ. ಸೊ ಅದೊಂದು ಯಾಕೆ ಅಂದ್ರೆ ಅದೇ ಪೂರ್ತಿ ವಿದ್ಯೆಯನ್ನ ಇದೆ ನೋಡಿ. ಯಾರೇ ಆಗ್ಲಿ ನಾನು ವಿದ್ಯೆಯನ್ನ ಕಲ್ಸ್ಕೊಡ್ತೀನಿ ಬನ್ನಿ ಅಂತ ಧೈರ್ಯವಾಗಿ ಯಾರು ಹೇಳಲ್ಲ. ಯಾಕಂದ್ರೆ ನಾನು ಧೈರ್ಯವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ವಿದ್ಯೆಯನ್ನ ಕಲಿಬೇಕು. ಈ ತರ ಅರ್ಧಂಬರ್ಧ ವಿದ್ಯೆಯನ್ನ ಕಲ್ತು ಜನಗಳಿಗೆ ಮೋಸ ಮಾಡೋದನ್ನ ಬಿಟ್ಟು ಅವರಾಗಿ ಅವ್ರು ಕಲ್ತು ಅವರಾಗೆ ಅವ್ರು ಇದ್ರ ನಿಜಾಂಶನ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀವಿ. ಈಗ ಅದಕ್ಕೆ ಅಂತಾನೆ ನಮ್ಮ ಹತ್ರ ಶಿಷ್ಯಂದ್ರಿಗೆ ನಾವು ಪಾಠವನ್ನ ಹೇಳ್ಕೊಡ್ತಾ ಇದೀವಿ. ಎಲ್ಲಾ ತರ ಪಾಠವನ್ನ ಹೇಳ್ಕೊಡ್ತಾ ಇದೀವಿ. ಈಗ ಅವ್ರು ಯಾಕೆ ಡುಪ್ಲಿಕೇಟ್ ಆಗಕ್ ಸಾಧ್ಯ ಇಲ್ಲ? ಯಾಕಂದ್ರೆ ಅವ್ರ ತಂತ್ರ ಅಂದ್ರೆ ಏನು, ಇದರಲ್ಲಿ ನಿಜ ಇದೆಯಾ ಸುಳ್ಳಿದ್ಯಾ ಅಂತ ಅವ್ರಿಗೆ ಗೊತ್ತು. ಇಲ್ಲಾಂದ್ರೆ ಇಷ್ಟಂದ್ರೆ 7,000 ಜನಕ್ಕೆ ನಾವು ವಿದ್ಯೆ ಕಳ್ಕೊಂಡು ಯಾವಾಗ ನಿಮ್ಮ ಹತ್ರ ವಿದ್ಯೆ ಇಲ್ಲ ಅಂತ ಆಚೆ ಕಡೆ ಆಗ್ಬಿಡೋರು. ಯಾಕಂದ್ರೆ ಅವ್ರಿಗೆ ಎಷ್ಟು ಮಾತ್ರ ಇದರಲ್ಲಿ ವರ್ಕೌಟ್ ಆಗತ್ತಾ ವರ್ಕೌಟ್ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಹೇಳ್ತೀವಿ, ಯಾರು ಅರ್ಧಂಬರ್ಧ ವಿದ್ಯೆಯನ್ನ ಕಲ್ತಿದಿರೋ ಸೊ ದಯವಿಟ್ಟು ಜನಗಳನ್ನ ಆಳ್ಕೊಳ್ಳೋದನ್ನ ಬಿಟ್ಬಿಡಿ. ಆ ಮೂಢನಂಬಿಕೆಯಿಂದ ಆಚೆ ಕಡೆ ಬನ್ನಿ. ಜನಗಳಿಗೂ ಅಷ್ಟೇ ಹೇಳ್ತೀವಿ, ಯಾವ್ದು ನನ್ನ ಹತ್ರ ಬನ್ನಿ ಅಂತ ಹೇಳ್ತಿಲ್ಲ. ವಿದ್ಯೆ ಯಾರ ಹತ್ರ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಯಾವ್ದು ವಿದ್ಯೆ ಇದೆ ಇವ್ರ ಹತ್ರ ನಿಜವಾಗ್ಲೂ ಇದೆಯಾ? ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮನುಷ್ಯನ ಬಾಳಲ್ಲಿ ಒಂದು 25 ವರ್ಷ ಇಲ್ಲ 65 ವರ್ಷ ಇರೋ ಒಂದು ಜೀವನದಲ್ಲಿ ಅವನು ಸುಖ ದುಃಖ ನೋವು ಬಾಧೆ ಧನ ದುಡ್ಡು ಕಳ್ಕೊಂಡು ಎಲ್ಲಾರು ಇರುತ್ತೆ. ಪ್ರೀತಿ ಪ್ರೇಮ ವಿಚಾರಗಳು ಎಲ್ಲಾರು ಇರುತ್ತೆ. ಆ 2 ಅಂಶಗಳನ್ನ ಹೇಳ್ಬಿಟ್ರೆ ಈ ಗುರುಗಳು ನಾನು ಚೆನ್ನಾಗಿ ಹೇಳ್ಬಿಟ್ರು, ಈ ಗುರುಗಳು ನನಗೆ ಎಲ್ಲಾ ತರ ವಿದ್ಯೆಯನ್ನ ಹೇಳ್ಕೊಬಿಟ್ಟು ಅಂದ್ರೆ ಅವ್ರ ಹತ್ರ ಪವರ್ಫುಲ್ ಆಯ್ತು. ಅದೆಲ್ಲ ಹೇಳ್ಬೇಕಾಗಿರೋದು ಒಂದು ಕೆಲಸವನ್ನ ಕೊಟ್ಟು ನೋಡಿ. ಯಾವ್ದೋ ಒಂದು ಕಾಲಮ್ ಸಿಕ್ಕಾಕೊಂಡಿರ್ತೀರಾ, ಆ ಕಾಲಮ್ ಕೊಟ್ಟು ನೋಡಿ, ಅದನ್ನ ಸಾಲ್ವ್ ಮಾಡಿದ್ರೆ ಕರೆಕ್ಟ್ ಆಗಿರೋ ಪಂಡಿತ, ಕರೆಕ್ಟ್ ಆಗಿ ತಂತ್ರ ಪಂಡಿತ ಅಂತ ನಾ ಹೇಳ್ತೀನಿ. ಈ ಕ್ಲಾಸಸ್ ಎಲ್ಲ ಹೇಗಿರುತ್ತೆ ಸರ್ ನಿಮ್ದು? ಏನೆಲ್ಲ ಚಟುವಟಿಕೆಗಳಿರುತ್ತೆ, ಯಾವ ರೀತಿ ಆಕ್ಟಿವಿಟೀಸ್? ಸರ್ ನಮ್ದು ಬ್ಯಾಂಗ್ಳೂರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಆಫೀಸ್ ಇರೋದು. ದೇವಸ್ಥಾನ ನಮ್ದು ಪ್ರಾರಂಭ ಆಗ್ತಾ ಇದೆ. ಏನ್ ಹೆಸರು? ಭದ್ರಕಾಳಿ ಶಕ್ತಿ ಪೀಠ ಅಂತ ದೇವಸ್ಥಾನ ಯಲಹಂಕದಲ್ಲಿ ಅಟ್ಟು ಲೇಔಟ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಅದನ್ನ ನಾವು ಪ್ರಾರಂಭವನ್ನ ಮಾಡ್ತಾ ಇದೀವಿ. ಅದನ್ನ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಅಷ್ಟೊಳಗೆ ನಾವು ಆಫೀಸಲ್ಲೇ ನಮ್ಮ ಒಂದು ಕಚೇರಿಯಲ್ಲಿ ಈ ತರ ಕ್ಲಾಸಸ್ ಅನ್ನ ಹೇಳ್ಕೊಡತಕ್ಕದ್ದು. ಪ್ರತಿ ಭಾನುವಾರ ಕ್ಲಾಸಸ್ ಇರುತ್ತೆ. ಆ ಕ್ಲಾಸಸ್ ಅನ್ನ ಹೇಳ್ಕೊಡ್ತಾ ಇದೀವಿ. ಮತ್ತೆ ಯಾವ ತರ ಮೋಸವನ್ನ ಮಾಡ್ತಿದ್ದಾರೆ, ಈ ನೀರಲ್ಲಿ ಬೆಂಕಿ ಏಳ್ಸಕ್ಕಂಥದ್ದು, ಸೊ ಸುಮ್ನೆ ತೆಂಗಿನಕಾಯಿ ಮೇಲೆ ಬೆಂಕಿ ಏಳ್ಸಕ್ಕಂಥದ್ದು, ತೆಂಗಿನಕಾಯಿ ತಿರ್ಗಕ್ಕಂಥದ್ದು, ಇವೆಲ್ಲ ಬೋಗಸ್. ಸೊ ಇವು ರಿಯಾಲಿಟಿ ಯಾವ್ದು, ವಾಸ್ತವ ಯಾವ್ದು? ಸುಮ್ನೆ ನಾವು ಯಾವ್ದಾದನ್ನ ತಗೊಂಡು ನಮ್ಮ ಮುಂದೆ ಏನನ್ನ ಒಂದು ಅದನ್ನ ಭೂತ ವೈದ್ಯ ಅಂತ ಕರಿತೀವಿ. ಅಂದ್ರೆ ಒಂದು ತಂತ್ರ ಮಂತ್ರ ಯಂತ್ರ ಅಂತ ಇರುತ್ತೆ. ತಂತ್ರದಲ್ಲಿ ಹೊಡೆಯಕ್ಕಾಗಿಲ್ಲ ಅಂದ್ರೆ ಮಂತ್ರದಲ್ಲಿ ಹೊಡೆಯಕ್ಕಾಗಿಲ್ಲ, ತಂತ್ರದಲ್ಲಿ ಹೊಡಿತೀವಿ ಅಲ್ವಾ? ಬೂಟಾಟಿಕೆದಲ್ಲಿ ಹೊಡೆಯಕ್ಕಾಗಿದ್ರೆ ಎಷ್ಟು ಹೊಡಿಯಲ್ಲ. ಆ ಬೂಟಾಟಿಕೆ ಅನ್ನೋದು ಬಿಟ್ಟು ವಿದ್ಯೆ ಅಂದ್ರೆ ವಿದ್ಯೆ ಅಂದ್ರೆ ಈ ತರನೇ ಇರುತ್ತೆ ಅನ್ನೋದು ನಾವ್ ಹೇಳ್ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ನಮ್ಗೆ ನಮ್ಮ ಶಿಷ್ಯಂದ್ರು ನಮಗ್ ಕೊಟ್ಟಿರೋ ಬೆಂಬಲ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಸೊ ಆಸಕ್ತಿ ಇದ್ದರು ಕಲಿತಾ ಇದಾರೆ. ಸರ್ ಒಂದು ಹೇಳ್ತೀನಿ, SLC ಮಕ್ಕಳು ಪಾಸ್ ಆದ್ರೆ ಡಿಸ್ಟಿಂಕ್ಷನ್ ಬರಕ್ಕಾಗಲ್ಲ. ಎಲ್ಲಾರು ಡಿಸ್ಟಿಂಕ್ಷನ್ ಬರಕ್ಕಾಗಲ್ಲ, ಎಲ್ಲರೂ ಪಾಸ್ ಆಗಕ್ಕಾಗಲ್ಲ. ಅದ್ರಲ್ಲಿ ಆಸಕ್ತಿ, ಅದ್ರಲ್ಲಿ ನಾನು ಕಲಿತೀನಿ ಅನ್ನೋ ಬೆಂಬಲ ಇರೋ ಶಿಷ್ಯಂದ್ರು ಮಾತ್ರ ಅದನ್ನ ಮುಂದೆ ಬರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಬಂದಿರೋ ಒಂದು ಫಲಾಂಶನೇ ಗುರು ಭಕ್ತಿ ಅಂತಾನೆ ಹೇಳ್ತೀನಿ. ಎಷ್ಟು ಸಮಯಾವಕಾಶ ಬೇಕು ವಿದ್ಯಾರ್ಥಿಗೆ ಕಲಿಯಕ್ಕೆ? ಸರ್ ಕಲಿಯೋದಕ್ಕೆ ಈಗ ಅದಕ್ಕೆ ಹೇಗೆ ಹೇಳ್ತಂದ್ರೆ ಕಂಪ್ಲೀಟ್. ಯಾಕಂದ್ರೆ ಈಗಿರೋ ಕಾಲ ಹೆಂಗಾಗಿದೆ ಅಂದ್ರೆ ಅವರ ಒಂದು ವೈಯಕ್ತಿಕ ಜೀವನ, ಒಂದು ವೈಯಕ್ತಿಕ ಒಂದು ಸಂಸಾರ ಅದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಂದ್ರೆ ವಾರಕ್ಕೆ ಒಂದಿನ ಅನ್ನೋ ಕ್ಲಾಸ್ ಇಟ್ಕೊಡ್ತೀವಿ. ಈ ವಾರ ಎಲ್ಲ ಒಂದಿನ ಕ್ಲಾಸ್ ಕಲಿತೀರಾ, ಮಾರನೇ ದಿನ ಹೋಗಿ ನೀಟಾಗಿ ಹೋಗಿ ಅದನ್ನ ಪರೀಕ್ಷೆಯನ್ನ ಮಾಡಿ ಅದನ್ನ ಸಾಧನೆಯನ್ನ ಮಾಡಿ ಅಂತ ಹೇಳ್ತೀವಿ. ನಿಮ್ಮ ಕೆಲಸ ಕಾರ್ಯಗಳು ಆಗತ್ತೆ, ನಿಮ್ಮ ಸಾಧನೆನೂ ಆಗತ್ತೆ. ನೀವೊಂದು ನೆಕ್ಸ್ಟ್ ವರ್ಷ ಬರೋಷ್ಟೇ ಒಂದು 70% ತಂತ್ರಜ್ಞ ಆಗಿರ್ತೀರ. ಅದನ್ನ ಯೂಸ್ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಈಗ ಗುರು ನಮ್ ಪಾಠ ಹೇಳ್ಕೊಟ್ಟಾಗ ಅದನ್ನ ನಾವು ಅವಲಂಬಿಸ್ಕೋಬೇಕು, ಸಾಧನೆ ಮಾಡ್ಬೇಕು. ಅವಾಗ ಗೊತ್ತಾಗುತ್ತೆ ಇದ್ರಲ್ಲಿ ವರ್ಕೌಟ್ ಆಗತ್ತಾ ವರ್ಕೌಟ್ ಆಗಲ್ವಾ ಅಂತ. ನನ್ನ ಪ್ರತಿ ಶಿಷ್ಯಂದ್ರಿಗೆ ಹೇಳ್ತೀನಿ, ಫಸ್ಟ್ ನಿಮ್ಮಲ್ಲಿ ವರ್ಕೌಟ್ ಮಾಡ್ಕೊಳ್ರಿ ಅಂತ ಹೇಳಿ. ಫಸ್ಟ್ ನಿಮ್ಮ ಮೇಲೆ ನೀವು ಅದನ್ನ ಪ್ರಾರಂಭ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನಿಮಗೆ ಅನುಸರಣೆ ಮಾಡ್ಕೊಳ್ಳಿ, ಆಮೇಲೆ ಜನಗಳ ಮೇಲೆ ಹೋಗಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಮೇಲೆ ಗೊತ್ತಾದಾಗ ನಮ್ಗೆ ಅನುಭವ ಆಗ್ತದೆ ಅಂತ ಗೊತ್ತಾಗತ್ತೆ ಫಸ್ಟ್. ಅವಾಗ ನಮ್ಮ ಮೇಲೆ ನಮ್ಗೆ ಪರೀಕ್ಷೆಯನ್ನ ಮಾಡ್ಕೊಂಡು, ಈಗ ಒಂದು ಎಕ್ಸಾಂಪಲ್, ಜನಾಕರ್ಷ ನಾನು ಮಾಡ್ಕೊಂಡು ನನಗೆ ಜನಾಕರ್ಷ ನನಗೆ ವರ್ಕೌಟ್ ಆದ್ರೆ ನಾನು ಇನ್ನೊಬ್ರು ಮಾಡ್ಕೊಳಕ್ಕಾಗದು ಇಲ್ಲ. ನಾನು ಕಲ್ತ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ನನ್ನ ಹತ್ರ ದುಡ್ಡು ಅದನ್ನ ಮೋಸ ಆಗುತ್ತೆ. ಫಸ್ಟ್ ನನಗೆ ಅನುಕೂಲ ಆಗ್ಬೇಕು, ನನಗೆ ಇಷ್ಟ ಆಗ್ಬೇಕು, ನನಗೆ ನಡೀತಾ ಇದೆ, ಓಕೆ ನಾನು ಗುರು ಕಲ್ಸ್ಕೊಟ್ರೆ ವಿದ್ಯೆ ನನಗೆ ನಡೀತಾ ಇದೆ ಅಂದ್ರೆ ಅವಾಗ ಪ್ರಾರಂಭ ಮಾಡಿ. ಇಲ್ಲ ನಾನು ಮಾಡ್ಬೇಡಿ ಅಂತಾನೆ ಹೇಳ್ತೀನಿ. ಪ್ರಾರಂಭ ಅನ್ನಕ್ಕಂಥದ್ದು ತುಂಬಾ ಸುಲಭ, ಅಂತ್ಯ ಅನ್ನಕ್ಕಂಥದ್ದು ತುಂಬಾ ಕಷ್ಟ.
ಯಾಕಂದ್ರೆ ಆ ಮಧ್ಯದಲ್ಲಿ ಎಷ್ಟು ಕಷ್ಟ ಬರುತ್ತೆ, ಎಷ್ಟು ನೋವು ಬರುತ್ತೆ, ಎಷ್ಟು ಸುಳಿವಿರುತ್ತೆ. ಯಾವುದೇ ಒಂದು ಕೆಲಸ ಆದ್ರೂ ಅದರಲ್ಲಿ ಕಷ್ಟ ನೋವು ಇರುತ್ತೆ. ಗುರಿ ಮುಟ್ಟೋ ತನಕ ಗುರು ವಿದ್ಯೆ ಕಲಿಬಹುದು. ಅರ್ಧಂಬರ್ಧ ಬಿಟ್ಟು ಏನ್ ಮಾಡಕ್ಕೂ ಆಗಲ್ಲ. ಸೊ ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕ್ಲಾಸಸ್ ಹೇಳ್ಕೊಡ್ತೀವಿ. ಸೊ ಈಗ ಆಲ್ಮೋಸ್ಟ್ 3 ಬ್ಯಾಚ್ ಬರ್ತಾ ಇದೆ. ಈಗ 5ನೇ ಬ್ಯಾಚ್ ಮತ್ತೆ ಸೆಪ್ಟೆಂಬರ್ 6ನೇ ತಾರೀಕು ಫಸ್ಟ್ ಕ್ಲಾಸ್ ಹೋದ ಸ್ಟಾರ್ಟ್ ಆಗುತ್ತೆ. 5ನೇ ಬ್ಯಾಚ್ ಇದು 100 ಜನಕ್ಕೆ ಒಂದು ವರ್ಷಕ್ಕೆ ಕ್ಲಾಸ್ಗೆ 100 ಜನ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ 100 ಜನ ಮಾತ್ರ. ಆಯ್ಕೆಗೆ ಮಾನದಂಡ ಏನಾದ್ರು ಇದೆಯಾ? ಅವ್ರ ವೈಯಕ್ತಿಕ ಸರ್ ಸುಮ್ಮನೆ ನಾನು ಯಾವುದೇ ರೀತಿ ಆಗ್ಲಿ ಬನ್ನಿ ಅಯ್ಯೋ ನಾನು ದುಡ್ಡು ಕೊಡ್ತಾ ಇದಾರೆ ತಂತ್ರವಿದ್ಯೆನ ಕಲ್ಸ್ಕೊಡ್ತೀನಿ ಅನ್ನೋದು ಭಾವನೆ ಅಂದ್ರೆ ನನ್ನ ಹತ್ರ ಇಲ್ಲ. ಫಸ್ಟ್ ನನ್ನ ಹತ್ರ ಒಂದು ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ಮಾತ್ರ ಕಲ್ಸಲ್ಲ ಎಂಟ್ರಿ ಇರುತ್ತೆ. ಇಲ್ಲ ಅಂದ್ರೆ ಸೇರ್ಸಕ್ ಚಾನ್ಸೇ ಇಲ್ಲ. ಅವ್ರು ಎಷ್ಟೇ ಕೊಟ್ಟರು ಚಾನ್ಸ್ ಇಲ್ಲ. ಯಾಕಂದ್ರೆ ಫಸ್ಟ್ ನನಗೆ ಏನಕ್ಕೆ ಬರ್ತಿದ್ಯಾ, ಫಸ್ಟ್ ಈ ವಿದ್ಯೆಗೋಸ್ಕರ ಏನಕ್ಕೋಸ್ಕರ ಬರ್ತಾ ಇದ್ಯಾ, ಉದ್ದೇಶ ಏನು? ಒಬ್ಬ ನಾಶ ಮಾಡಕ್ ಬರ್ತಿದ್ಯಾ, ಇಲ್ಲ ನೀನ್ ವಿದ್ಯೆ ಕಲಿಯಕ್ ಬರ್ತಾ ಇದ್ಯಾ? ಒಬ್ಬ ನಾಶ ಮಾಡಕ್ ನಾನು ಹಂಗಾಗೋಯ್ತು ನಾನು ಮಾಡಕ್ ಬಂದೆ ಅಂತ ನಾನು ಯಾವತ್ತೂ ನಾನು ತಿಳಿಸೋದಿಲ್ಲ. ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕಲಿಬೇಕು, 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ವ್ಯಕ್ತಿಗೆ ಖಂಡಿತ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. 4 ಜನಕ್ಕೆ ಒಳ್ಳೇದ್ ಮಾಡ್ತಾನೋ ಗೊತ್ತಿಲ್ಲ, ಅವ್ನಿಗನ್ನ ಒಳ್ಳೇದ್ ಮಾಡ್ಕೊಂತಾನೆ, ಅದ್ ನಂಗೆ ಸಾಕು. 4 ಜನಕ್ಕೆ ಒಳ್ಳೇದ್ ಮಾಡ್ತಾನೋ ಬಿಡ್ತಾನೋ ಅದ್ ನಂಗೆ ಗೊತ್ತಿಲ್ಲ, ಅವನಿಗಾದ್ರೂ ಅವ್ರ ವ್ಯಕ್ತಿತ್ವನ ಒಳ್ಳೇದ್ ಮಾಡ್ಕೊಂತಾನ, ಅದೇ ನಂಗೆ ಸಾಕು. ವಯಸ್ಸಿನ ವಯೋಮಿತಿ ಏನಾದ್ರು ಇದೆ ಸರ್? ಇದು 14 ವರ್ಷದಿಂದ 55 ವರ್ಷದ ಒಳಗಡೆವರೆಗೂ ನನ್ನ ಕೆಲಸ. ಈಗ ಬ್ಯಾಚುಲರ್ ಆಗಿರ್ಬೇಕಾ ಇಲ್ಲ ಮದುವೆ ಆಗಿರ್ಬೇಕಾ? ಯಾವ ತರ ಆದ್ರೂ ಪರವಾಗಿಲ್ಲ. ಈಗ ನಾನು ಸಂಸಾರಸ್ಥಾನ, ನಾನು ಈ ತರ ಮಾಡಬಾರ್ದು. ತಂತ್ರದಲ್ಲಿ ಅಥರ್ವಣವೇದ ಪ್ರಕಾರ ಯಾವುದೇ ಆಗ್ಲಿ ನೀವು ಸಾಧನೆಯನ್ನ ಮಾಡ್ಬೇಕಂದ್ರೆ ಕೆಲವೊಂದು ನಿಯಮಗಳಿರ್ತವೆ. ಅಥರ್ವಣವೇದ ಕಲಿಬೇಕು ಅಂದಾಗ ನಿಮ್ಗೆ ಸಂಸಾರಸ್ತ್ರ, ಬ್ಯಾಚುಲರ್ಸ ಇಲ್ಲ ಇನ್ನೊಂದ ಅದ್ರಲ್ಲಿ ಯಾವ್ದು ಲೆಕ್ಕ ತಗೊಳಲ್ಲ. ಯಾಕಂದ್ರೆ ದೇವ್ರಿಗೆ ಎಲ್ಲಾರು ಬೇಕು, ಶಕ್ತಿ ಅನ್ನಕ ಎಲ್ಲಾರ್ಗೂ ಬೇಕು. ಬ್ರಹ್ಮಚಾರಿಗಳಿಗೆ ಅನ್ನಕ್ಕಂಥದ್ದು, ಬ್ರಹ್ಮಚಾರಿ ಅನ್ನಕ್ಕಂಥದ್ದು ನಾವು ದೀಕ್ಷೆಗೆ ಒಳಗಾದಾಗ ಅಂದ್ರೆ ಸಂಸಾರ ತಿಳಿಸ್ಕೊಂಡು ಹೋದಾಗ ನಾವು ಪೀಠಾಧಿಪತಿ ಆಗ್ತೀವಿ ಅಂದಾಗ ನಾವು ಅದಕ್ಕೆ ಅಂತ ಕೆಲವೊಂದು ಬದ್ಧಕವಾಗಿ ತಗೊಂಡಾಗ ಅದಕ್ಕೆ ಅದಿರುತ್ತೆ. ತಂತ್ರಕ್ಕೆ ಅದು ಅವಶ್ಯಕತೆ ಇಲ್ಲ. ತಂತ್ರಕ್ಕೆ ಕಾಮ, ಕ್ರೋಧ, ಮದ, ಮತ್ಸರ ಅನ್ನಕ್ಕಂಥದ್ದು ಸೇರ್ಕೊಂಡ್ರೇನೆ ತಂತ್ರ ಪಂಡಿತಕ್ಕಾಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅವನಾಗೋದಕ್ಕೆ ಸಾಧ್ಯನೇ ಇಲ್ಲ. ಪರಿಪೂರ್ಣವಾಗಿರ್ಬೇಕಿದ್ರಲ್ಲಿ ಈ ತರ ಇರುತ್ತೆ. ತಮ್ಮ ಜ್ಯೋತಿಷ ಕೇಂದ್ರದಲ್ಲಿ ನಾವು ಮಂಗಳವಾರ ಭಾನುವಾರ ನಮ್ಮ ಆಫೀಸ್ ರಜಾ ಇರುತ್ತೆ. ಸೋಮವಾರದಿಂದ ಶನಿವಾರವರೆಗೂ ವಾರದಲ್ಲಿ 2 ದಿನ ರಜಾ ಇರುತ್ತೆ. ಯಾಕಂದ್ರೆ ಮಂಗಳವಾರ ರಜಾ ಆಲ್ಮೋಸ್ಟ್. ಭಾನುವಾರ ಅನ್ನೋದು ಕ್ಲಾಸಸ್ ತಗೊಂತೀವಿ. ಅವತ್ತು ಯಾವುದೇ ಕಾನ್ಸಂಟ್ರೇಷನ್ ನೋಡೋದಿಲ್ಲ. ಸೊ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕಾನ್ಸಂಟ್ರೇಷನ್ ಮಾಡ್ತೀವಿ. ಸಂಜೆ 6 ಗಂಟೆಯಿಂದ ನಮ್ಮ ಪೂಜಾ ಪುರಸ್ಕಾರಗಳನ್ನು ಪ್ರಾರಂಭವನ್ನ ಮಾಡ್ತೀವಿ. ಯಾವ ರೀತಿ ಪೂಜೆಗಳಿದೆ ನಿಮ್ಮ? ಸರ್ ಯಾವ ರೀತಿ ಪೂಜೆ ಅಂದ್ರೆ ನಮ್ಗೆ ಜನಗಳಿಗೆ ಕಷ್ಟಗಳಲ್ಲಿ ಪರಿಹಾರ ಮಾಡ್ಕೊಂಡು ಪೂಜೆ ಮಾಡ್ಬೇಕು. ಈಗ ಯಾರೋ ಬಂದು ವ್ಯಕ್ತಿ ಬಂದು ಇವನ್ ಮೇಲೆ ನಾನು ಸೇರ್ ತಿಳ್ಸ್ಕೊಬೇಕು, ವಾಮಾಚಾರ ಮಾಡಿದ್ರೆ ನಾನು ಮಾಡಕ್ ಹೋಗಲ್ಲ. ಸೊ ಆ ವ್ಯಕ್ತಿಯಿಂದ ನಿನ್ಗಾಗಿರೋ ನಷ್ಟ ಏನು, ಆ ವ್ಯಕ್ತಿಯಿಂದ ನಿನ್ಗಾಗಿರೋ ಒಂದು ತೊಂದರೆ ಏನು, ಎಷ್ಟು ಮಾತ್ರ ಮೋಸ ಮಾಡಿದ್ದಾನೆ. ನಾನು ಎಷ್ಟೋ ಸತಿ ಜನಗಳಿಗೆ ನಾನೇ ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ. ಇಷ್ಟಕ್ಕೆ ನೀನು ವಾಮಾಚಾರ ಮಾಡ್ಬೇಕಾಗಿದ್ರೆ ನಿನ್ನ ಮನಸ್ಸು ಎಷ್ಟು ಕೆಟ್ಟದಾಗಿರ್ಬೋದು. ಒಂದು ಪರ್ಸನ್ ನಮ್ಗೆ ತುಂಬಾ ಕೆಳಗಡೆ ಇಳಿಸ್ಬಿಟ್ಟಿದ್ದಾನೆ ಅಂದ್ರೆ ಮಾಡ್ಬೋದು. ಒಬ್ಬ ವ್ಯಕ್ತಿ ನಮ್ಮ ಹತ್ರ ಮೋಸ ಮಾಡಿದಾನೆ ಅಂದ್ರೆ ನಂಬಿಕೆ ದ್ರೋಹ ಅಂತಂದಿರುತ್ತೆ. ಆ ನಂಬಿಕೆ ದ್ರೋಹ ಮಾಡಿದ ಅಂತ ಮಾಡ್ಬೋದು. ಸುಮ್ನೆ ಆ ವ್ಯಕ್ತಿಯಿಂದ ಆಸೆ ಪಟ್ಟು ಆ ವ್ಯಕ್ತಿಯಿಂದ ದುಡ್ಡು ಆಸೆ ಪಡ್ತಾ ಇದ್ದೀನಿ, ಆ ವ್ಯಕ್ತಿಯಿಂದ ನಾನು ದುಡ್ಡು ತಿಳ್ಕೊಬೇಕು, ವಶೀಕರಣ ಮಾಡ್ಕೊಡಿ ಅಂದ್ರೆ ಇವತ್ತರೆಗೂ ನಾನು ಯಾರಿಗೂ ಹತ್ರ ಮಾಡ್ಕೊಡೋದೇ ಇಲ್ಲ. ಅತಿ ಆಸೆ ಗದ್ದಿ ಕೇಳು ಅಂತ ಕೇಳಿದ್ರು, ಅದನ್ನ ಖಂಡಿತ ನನ್ನ ಕಡೆಯಿಂದಾನೇ ಆಗತ್ತೆ. ಗದ್ದಿ ಕೇಳು ಭಗವಂತ ಕೊಡ್ತಾನಲ್ಲ, ನಾನೇ ಕೊಡ್ತೀನಿ. ಪ್ರೇಮ ವೈಫಲ್ಯ ಈ ತರದ ಏನಾದ್ರು ಬಂದ್ರೆ ಸಮಸ್ಯೆಗಳಿಗೆ? ಸರ್ ಅದು ನಾನು ಮದುವೆ ಆದ್ರೆ ಮಾತ್ರ ಗುರುಳೆ ನಾನು ಒಬ್ಬರಿಗೆ ಇಷ್ಟಪಟ್ಟಿದ್ದೀನಿ, ವಶೀಕರಣ ಮಾಡ್ಕೊಡಿ ಅಂತ ಅರ್ಥ ಬರ್ತಾರೆ. ಇಲ್ಲ ಅಂತ ಹೇಳ್ತಿಲ್ಲ, ಬರ್ತಾರೆ ಅಂದಾಗ ಆ ಹುಡುಗ ದುಡ್ಡು ಕೊಡ್ತಾನೆ ಅಂದ್ಬಿಟ್ಟು ನಾನು ಮಾಡ್ಕೊಬಿಟ್ರೆ ನನ್ನ ವ್ಯಕ್ತಿತ್ವಕ್ಕೆ ನನ್ನ ಗುರುತ್ವಕ್ಕೆ ನಾನು ಬರೀ ಕರ್ಕೊಂಡು. ಸೊ ನಾನು ಕೇಳೋ ಒಂದು ಫಸ್ಟ್ ಆಫ್ ಆಲ್ ಅವ್ರಿಗೆ ಮದುವೆ ಆಗ್ತೀಯಾ ಅಂತ ಕೇಳ್ತೀನಿ. ಹೋಗುಳೆ ಮದುವೆ ಆಗ್ತೀನಿ ಆದ್ರೂ ನಮಗೆ ಮೋಸ ಮಾಡಿದಾಳೆ, ನಾನು ಮದುವೆ ಆಗೇ ಆಗ್ತೀನಿ ಅಂದಾಗ ಖಂಡಿತ ನಾನು ಮಾಡ್ಕೊಡ್ತೀನಿ. ಇಲ್ಲ ಅಂತಿಲ್ಲ, ಮದುವೆ ಆಗಿಲ್ಲ ಅಂದಾಗ ನಾವು ನಮ್ಮ ವಿದ್ಯೆದಲ್ಲಿ ಏನ್ ಕೊಡ್ಬೇಕಾದ ಶಿಕ್ಷೆಯನ್ನ ಅದನ್ನ ಕೊಟ್ಟಿರ್ತೀವಿ. ಇನ್ನೊಬ್ಬ ಆ ಹುಡುಗಿನ ಬಿಟ್ಟು ಇನ್ನೊಬ್ಬನ ಮದುವೆ ಆಗಕ್ ಹೋದಾಗ ಇಲ್ಲಿ ಕಳ್ಕೊಂತಾನೆ ಫಸ್ಟ್. ಅದಂತೂ ಖಂಡಿತ ಅದನ್ನ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಕೊಟ್ಟರೋ ಮಾತನ್ನ ಅದನ್ನ ಉಳಿಸ್ಕೊಳ್ಬೇಕು. ನಾನು ಅವ್ರು ನಾನು ಕೊಟ್ಟರೋ ಮಾತು ಉಳಿಸ್ಕೊಳ್ತೀನಿ, ಅವ್ರು ನನಗೆ ಕೊಟ್ಟರೋ ಮಾತು ಉಳಿಸ್ಕೊಳ್ಬೇಕಲ್ವಾ. ಸೊ ಅಲ್ಲಿ ಹೆಣ್ಣು ಮಗು, ನನ್ನ ಮನೆ ಹೆಣ್ಮಗು ಒಂದಲ್ಲ, 6 ಮನೆ ಹೆಣ್ಮಗು ಒಂದಲ್ಲ. ಅವ್ರ ಹೆಣ್ಮಗು ಅಂತ ಎಲ್ಲಾ ಮನೆಗೂ ಒಂದೇ. ಸೊ ಯಾವ್ದೇ ರೀತಿ ಇವತ್ತರೆಗೂ ತೊಂದರೆ ಮಾಡಕ್ ಹೋಗಿಲ್ಲ. ನನ್ನ ಹತ್ರ ಕಲಿಬೇಕು ಅಂದಾಗೂ ಅಷ್ಟೇ ತುಂಬಾ ಜಾಗ್ರತೆಯಿಂದಾಗ ಬನ್ನಿ. ಅದು ಒಬ್ಬ ಹೇಳ್ತೀನಿ, ಏನಾದ್ರು ಗುರು ಕಲಿಸ್ಬಿಡ್ತಾರೆ, ನಾನು ಕಲ್ತು ಬಿಡ್ತೀನಿ ಅಂದ್ರೆ ಅದು ನಿಮ್ ಭ್ರಮೆ. ಕೊನೆಯದಾಗಿ ಯುವಕರಿಗೆ ಬರ್ತಾರೆ
ಸರ್ ಎಲ್ಲ ನಮ್ ಭೂಮಿ ವಿಚಾರಕ್ಕೆ ಆಲ್ಮೋಸ್ಟ್ ಬರ್ತಾ ಇರ್ತಾರೆ. ಮತ್ತೆ ಈ ಗಂಡ ಹೆಂಡತಿ ವಿವಾದಕ್ಕೆ ತುಂಬಾ ಬರ್ತಿರ್ತಾರೆ. ಮೈನ್ ಇಂಪಾರ್ಟೆಂಟ್ ಏನಂದ್ರೆ ಆಸ್ತಿ ವಿಚಾರ. ಮೈನ್ ಅಣ್ಣ ತಮ್ಮಂದಿರನೇ ಹಾಕೋದು, ತಮ್ಮನ ಅಣ್ಣಂದಿರನೇ ಹಾಕೋದು. ಸೊ ಇದು ತುಂಬಾ ನಡೀತಾ ಇದೆ. ಅದು ಒಂದು ಕುತ್ಕೊಂಡಾಗ 5 ನಿಮಿಷ ಬಗೆಹರಿಕೊಳ್ಳೋ ಒಂದು ಸಮಸ್ಯೆಯನ್ನ ಅವರು ಪ್ರಾಣಗಳವರೆಗೂ ತಗೊಂಡೋಗಿರ್ತಾರೆ. 5 ನಿಮಿಷ ಕುತ್ಕೊಂಡೋಗ ಇಲ್ಲಿ ಮಾಟ ಮಂತ್ರ ಅವಶ್ಯಕತೆ ಇಲ್ಲ, ಇನ್ನೊಂದು ಅವಶ್ಯಕತೆ ಇಲ್ಲ, ಇನ್ನೊಂದು ಅವಶ್ಯಕತೆ ಇಲ್ಲ. 5 ನಿಮಿಷ ಕುತ್ಕೊಂಡು ಪರಿಹಾರ ಮಾಡ್ಕೊಂಡ್ಬಿಟ್ಟು ಅವ್ರಾಗ ಅವ್ರ ಮಠ ಎಲ್ಲ ಮುಗೀತು. ಸೊ ಇದು ಯಾಕೆ ಇವ್ರು ಇಲ್ಲೆಲ್ಲ ತಗೊಂಡ್ ಹೋಗ್ತಾರೆ? ದೊಡ್ಡವನ ಸ್ವಲ್ಪ ಜಾಸ್ತಿ ತಗೊಂಡ್ಲಿ ಬಿಡಿ, ಚಿಕ್ಕವನ ತಗೊಂಡ್ಲಿ ಬಿಡಿ. ಈ ಮನಸ್ಥಿತಿ ಅನ್ನೋದು ನಮ್ಗಿಲ್ಲ. ಅವ್ನ್ ಯಾಕೆ ದೊಡ್ಡದು, ಇವ್ನ್ ಯಾಕೆ ದೊಡ್ಡದು? ಎಲ್ಲದಕ್ಕೂ ಮೂಲನೇ ಕಾರಣ ಹೆಂಡತಿ ಅಂತ ಹೇಳ್ತೇವೆ. ಆ ಹೆಂಡತಿನ ದೂರ ಮಾಡ್ಸಕ್ ಬರೋದು, ಹೆಣ್ಮಕ್ಳನ್ನ ದೂರ ಮಾಡ್ಸಕ್ ಬರೋದು, ಈ ತರ ತುಂಬಾ ಇರುತ್ತೆ. ಸೊ ಅದನ್ನೇ ಹೇಳಿದ್ವಿ, ನನ್ನ ಹತ್ರ ನಿಯತ್ತಾಗಿದ್ರೆ ನಾನು ಮಾಡ್ಕೊಡ್ತೀನಿ ಸರ್, ಇಲ್ಲ ನಮ್ ತಪ್ಪು ಹೋಗಲ್ಲ, ಆ ತಂಟೆಗೂ ಬೇಡ. ಯಾಕೆ ಅಂದ್ರೆ ಈಗ ಅವ್ರು ಕೊಟ್ರೆ ಒಂದು 5,000 ಆಗ್ಲಿ 10,000 ಆಗಿರ್ಬೋದು. ಎಷ್ಟು ದಿನ ತಿನ್ಬೋದು ನಾನು? 1 ವಾರ ತಿನ್ಬೋದು, ಇಲ್ಲ 1-2 ವಾರ ತಿನ್ಬೋದು. ಮತ್ತೆ ನಾನು ಇದೇ ಮೋಸ ಮಾಡ್ಬೇಕಾ? ಯಾಕೆ ಬೇಕಾದ ಜೀವನ ನನ್ಗೆ? ಅದೇನ ಹೇಳ್ತೇವೆ, ನನಗ್ ಬೇಕಾಗಿರೋದು ನಿಯತ್ತಾಗಿರೋ ದುಡ್ಡು, ನಿಯತ್ತಾಗಿರೋ ಅಂಶ ಅಷ್ಟೇ. ಅದನ್ನ ವಿದ್ಯೆಯಲ್ಲೇ ಹೇಳ್ಕೊಡ್ತೀನಿ, ಅದನ್ನ ಶಿಕ್ಷಣದ ಇದು ಮಾಡ್ತೀವಿ. ಈಗ ಆಗಸ್ಟ್ 30ಕ್ಕೆ ಎಷ್ಟು ಜನ ದೀಕ್ಷೆಯನ್ನ ಪಡ್ಕೊಳ್ಳೋ ನಿರೀಕ್ಷೆ ಇದೆ? 100 ಜನಕ್ಕೆ ಮಾತ್ರ. 100 ಜನಕ್ಕೆ ಮಾತ್ರ ಇದು ಕಾಲಾವಕಾಶ ಇರುತ್ತೆ. ರುದ್ರಕಾಳಿ ದೀಕ್ಷೆ ಅಂತ. ಈ ರುದ್ರಕಾಳಿ ದೀಕ್ಷೆಯಲ್ಲಿ ಯಾರು ತಂತ್ರಕ್ಕೆ ಒಳಗಾಗಿರ್ತಾರೋ, ಯಾರು ಮಹಾಕರ್ಷಣ ಆಗಿರ್ಬೇಕು ಅನ್ಕೊಂತಾರೋ, ಯಾರು ನಮ್ಮ ಮೇಲೆ ಪ್ರಭಾವ ಬೀಳ್ತಾನೆ ಇದಾರೆ ಅಂತ ಹೇಳ್ತಿರೋದು ಅಂತವ್ರಿಗೆ ಈ ರುದ್ರಕಾಳಿ ದೀಕ್ಷೆನ ಕೊಡಕ್ಕಂಥದ್ದು. ಹೆಣ್ಣು ಮತ್ತೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಸೇರಕ್ಕಂಥದ್ದು ಬರ್ಬೋದು. ಫಸ್ಟ್ ನಾವು ಆಫೀಸ್ ಕರೆ ಮಾಡ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಬೇಕು. ಯಾಕಂದ್ರೆ 100 ಜನ ಬಂದಾಗ 200 ಜನ ಆಗ್ಬಿಟ್ರೆ, ಯಾಕಂದ್ರೆ ನಾನು ಅದ್ರ ಪ್ರಕಾರ ನಾನು ವಸ್ತುಗಳನ್ನ ಒಳಗಾಡ್ಕೊಬೇಕು. ಅದ್ರ ಪ್ರಕಾರ ಒಂದು ಎಷ್ಟು ಜನ ಬರ್ತಿದಾರೆ ಅಂತ ಅವ್ರ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಆ ಒಂದು ಅವರ ಅಂಶಗಳು ಯಾರ್ಯಾರು ಬರ್ತಿದಾರೆ ಅಂದ್ಬಿಟ್ಟು ಅವರ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಅದ್ರ ಮೇಲೆ ನಾವು ಮಾಡಕ್ಕಾಗಬೇಕು. ಯಾವುದೇ ಪ್ರಕಾರವಾಗಿ ಆಟೋಮೆಟಿಕ್ ಆಗಿ ನಾವು ಮಾಡಕ್ ಹೋಗಲ್ಲ. ಸೊ ಅವ್ರ ಒಂದು ಸಂಕಲ್ಪವನ್ನ ಮಾಡ್ಕೊಂಡು, ಕೆಂಪು ಅಕ್ಷತೆಯಿಂದ ಸಂಕಲ್ಪವನ್ನ ಮಾಡ್ಕೊಂಡು ಇಂಥವ್ರು ದೀಕ್ಷೆಗೆ ಬರ್ತಾರೆ ಅಂದ್ಬಿಟ್ಟು ಅದೇ ಅಕ್ಷತೆಯನ್ನ ಅವ್ರ ತಲೆ ಮೇಲೆ ಹಾಕಕ್ಕಂಥದ್ದು. ಆಗಸ್ಟ್ 30ನೇ ತಾರೀಕು ರುದ್ರಕಾಳಿ ದೀಕ್ಷೆ ಇರುತ್ತೆ. ಇದು ತಂತ್ರ ಪಂಡಿತರಿಗೆ, ಜ್ಯೋತಿಷರಿಗೆ, ಮತ್ತೆ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಎಲ್ಲಾ ರೀತಿಯಲ್ಲೂ ತಂತ್ರಕ್ಕೆ ಯಾರು ಒಳಗಾಗಿರ್ತಾರೋ ಅವ್ರಿಗೆಲ್ಲ ಈ ದೀಕ್ಷೆ ತಗೊಳ್ಬಹುದು. ಇದು ಆಗಸ್ಟ್ 30ನೇ ತಾರೀಕು ನಡೆಯುತ್ತೆ. ನಮ್ಮ ಕಚೇರಿಗೆ ಕರೆ ಮಾಡಿಕೊಂಡು ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ 100 ಜನಕ್ಕೆ ಮಾತ್ರ ಅಷ್ಟೇ, ಅದ್ರ ಮೇಲೆ ಒಬ್ಬರಿಗೂ ಇಲ್ಲ. 100 ಜನಕ್ಕೆ ಮಾತ್ರ ಕಾಲಾವಕಾಶ. ವೆಸ್ಟ್ ಆಫ್ ರೋಡ್ ಬ್ಯಾಂಗ್ಳೂರಲ್ಲಿ ನಮ್ಮ ಒಂದು ಆಫೀಸ್ ಇರೋದು. ಅದು ಆ ಕಚೇರಿಗೆ ಕರೆ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಿಕ್ಕಿದ್ದನ್ನ ನೀವು ದೀಕ್ಷೆಗೆ ಬಂದಾಗ ಕಂಪ್ಲೀಟ್ ಅನ್ನು ನಾವು ಮಾಡ್ಕೊಳ್ತೀವಿ. ದೀಕ್ಷೆ ನಡೆಯುವ ಸ್ಥಳ ಬಂದು ಶ್ರೀರಂಗಪಟ್ಟಣ, ಗೋಸಾಯಿ ಘಾಟು ಮತ್ತೆ ಕಲ್ಪವೃಕ್ಷದಲ್ಲಿ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ರಿಜಿಸ್ಟ್ರೇಷನ್ 1 ತಾರೀಕಿಂದ ಪ್ರಾರಂಭ ಆಗುತ್ತೆ. 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸರ್ ಹಂಗೆ ನಂಬರ್ ಹೇಳ್ಬಿಡಿ ಸರ್, ಫೋನ್ ನಂಬರ್ ಎಲ್ಲಿ ಕರೆ ಮಾಡಿ.